ಈ ಕಾಲದಲ್ಲಿ ವ್ಯಾಪಾರ, ವಹಿವಾಟು, ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಎಲ್ಲವೂ ಕೂಡ ಇಮೇಲಲ್ಲೇ ನಡೆಯೋದು. ಇಮೇಲ್ ಯುಗ ಇದು. ಆದರೆ ಇದೇ ಇಮೇಲನ್ನು ಇಟ್ಕೊಂಡು ಸೈಬರ್ ಖದೀಮರು ನಿಮ್ಮನ್ನು ವಂಚಿಸ್ತಾರೆ ಅಂತಂದರೆ ನೀವು ಇದನ್ನು ನಂಬಲೇಬೇಕು. ಈ ವಂಚನೆಗಿರುವಂಥ ಹೆಸರೇ ಇಮೇಲ್ ಸ್ಪೂಫಿಂಗ್. ಹಾಗಿದ್ರೆ ಇಮೇಲ್ ಸ್ಪೂಫಿಂಗನ್ನು ಸೈಬರ್ ಖದೀಮರು ಯಾವ ಥರ ಯೂಸ್ ಮಾಡ್ಕೊಳ್ತಾರೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಈ ಖದೀಮರಿಗೆ ಪ್ರತಿಷ್ಠಿತ ಕಂಪನಿಗಳೇ ಟಾರ್ಗೆಟ್ ಆಗಿರ್ತವೆ. ಅಂದರೆ ಯಾವ ಕಂಪನಿಯಲ್ಲಿ ತುಂಬ ಜಾಸ್ತಿ ಹೂಡಿಕೆ ಬಂದಿದೆಯೋ, ಯಾವ ಕಂಪನಿಯ ಬಂಡವಾಳ ತುಂಬ ಜಾಸ್ತಿ ಆಗಿದೆಯೋ, ಸೊ ಅಂಥ ಕಂಪನಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಅದಾದಮೇಲೆ ಆ ಕಂಪನಿ ನಡೆಸಿರುವಂಥ ಟ್ರಾನ್ಸಾಕ್ಷನ್ಗಳಿರ್ಬೋದು, ಅಂದರೆ ಯಾವುದೇ ಒಂದು ಡೀಟೇಲ್ಸ್ ಇರ್ಬೋದು, ಅಥವಾ ಹಣದ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ಡೇಟಾ ಟ್ರಾನ್ಸ್ಫರ್ ಇರ್ಬೋದು, ಎಲ್ಲವನ್ನು ಕೂಡ ಇವರು ಬ್ಯಾಕ್ಗ್ರೌಂಡ್ ಡೇಟಾನ ಕಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಈ ಕಂಪನಿಯ ಹೆಸರಲ್ಲಿ ಒಂದು ಐಡಿಯಾನ ಕ್ರಿಯೇಟ್ ಮಾಡಿ ಮತ್ತೊಂದು ಕಂಪನಿ ಜೊತೆ ಏನು ಹಣದ ಟ್ರಾನ್ಸಾಕ್ಷನನ್ನು ಈ ಕಂಪನಿ ಮಾಡಿದೆಯಲ್ಲ, ಇದೇ ಕಂಪನಿಯ ಹೆಸರಲ್ಲೇ ಆ ಕಂಪನಿಗೆ ಹ್ಯಾಕ್ ಮಾಡಿದಂಥ ಒಂದು ಇಮೇಲ್ ಐ ಡಿ ಮುಖಾಂತರ ಮೆಸೇಜನ್ನು ಕಳಿಸುತ್ತೆ. ಯಾವಾಗ ಈ ಕಂಪನಿ ಇಮೇಲ್ ಐ ಡಿಯಿಂದ ಬೇರೆ ಒಂದು ಕಂಪನಿಗೆ ಒಂದು ಮೇಲ್ ಹೋಗುತ್ತೋ, ಆಗ ಆ ಕಂಪನಿ ಪ್ರಾಬಬ್ಲಿ ಇದು ಒರಿಜಿನಲ್ ಐ ಡಿನೇ ಇರಬೇಕು ಅಂತ ಹೇಳಿ ಏನು ಹಣದ ಒಂದು ಡಿಮ್ಯಾಂಡ್ ಇಟ್ಟಿರುತ್ತೋ ಆ ಡಿಮ್ಯಾಂಡನ್ನು ಪೂರೈಸೋದಕ್ಕೆ ಪ್ರಯತ್ನ ಪಡುತ್ತೆ, ಅಂದರೆ ಟ್ರೈ ಮಾಡುತ್ತೆ. ಯಾವಾಗ ಈ ಐ ಡಿ ಸಿಗುತ್ತೋ ಹ್ಯಾಕರ್ಸ್ಗೆ, ಈ ಐಡಿಯಾನ ಇಟ್ಕೊಂಡು ಬೇರೆ ಕಂಪನಿಗಳ ಜೊತೆ ಇದೇನು ಟ್ರಾನ್ಸಾಕ್ಷನ್ ಮಾಡಿದೆ ಅಂದರೆ ಈ ಕಂಪನಿ, ಸೊ ಆ ಕಂಪನಿಗಳಿಗೆ ಮೇಲನ್ನು ಕಳಿಸುತ್ತೆ. ಎಸ್ಪೆಷಲಿ ಇದಾಗೋದು ಫೈನಾನ್ಷಿಯಲ್ ವಿಷಯಗಳಿಗೆ, ಅಂದರೆ ಹಣದ ಟ್ರಾನ್ಸಾಕ್ಷನ್ ಏನಾಗಿರ್ತಾವಲ್ಲ ಅದನ್ನು ಬೇಸಾಗಿ ಇಟ್ಕೊಂಡು ಬೇರೆ ಕಂಪನಿಗಳಿಂದ ಮೇಲ್ ಮಾಡಿ ಹಣ ಕೀಳುವಂಥ ಕೆಲಸವನ್ನು ಹ್ಯಾಕರ್ಸ್ ಮಾಡ್ತಾರೆ. ಅದು ಫೇಕ್ ಕಂಪನಿ ಇಮೇಲ್ ಐ ಡಿಯಿಂದ. ಇದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ, ಆ ಕಂಪನಿ ಹಣ ಏನಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಕಂಪನಿ ಅಕೌಂಟ್ಗೆ ಹೋಗದೆ ಇವರ ಅಕೌಂಟ್ಗೆ ಹೋಗಬೇಕು, ಆ ಥರ ಇವರು ಪ್ಲ್ಯಾನ್ ಮಾಡಿ ಎಲ್ಲವನ್ನು ಕೂಡ ನೀಟಾಗಿ ಮಾಡಿರ್ತಾರೆ. ನೀವು ನಂಬಲಿಕ್ಕಿಲ್ಲ, ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು CM ಆಗಿದ್ದಾಗ CM ಆಫ್ ಕರ್ನಾಟಕ ಹೆಸರಲ್ಲೂ ಕೂಡ ಒಂದು ಫೇಕ್ ಮೇಲ್ ಹೋಗಿತ್ತು. ಅಷ್ಟೇ ಯಾಕೆ, ಜಪಾನ್ ರಾಯಭಾರಿ ಕಚೇರಿ ಹೆಸರಲ್ಲೂ ಕೂಡ ಒಂದು ಫೇಕ್ ಮೇಲ್ ಹೋಗಿತ್ತು. ಸೊ ಈ ಥರ ಅನೇಕ ಪ್ರತಿಷ್ಠಿತ ಅಕೌಂಟ್ಗಳನ್ನೇ ಈ ಹ್ಯಾಕರ್ಸ್ ಟಾರ್ಗೆಟ್ ಮಾಡಿ ಹ್ಯಾಕ್ ಮಾಡ್ತಾರೆ. ಹಾಗಿದ್ರೆ ಈ ಇಮೇಲ್ ಸ್ಪೂಫಿಂಗಿಂದ ನಮ್ಮನ್ನು ನಾವು ಯಾವ ಥರ ಬಚಾವ್ ಮಾಡ್ಕೊಳ್ಬೇಕು ಅಥವಾ ಅಲರ್ಟ್ ಆಗಿರಬೇಕು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಪ್ರತಿ ಬಾರಿಯ ಮೇಲ್ನಲ್ಲಿ ಯೂಸರ್ ನೇಮ್, ಡೊಮೇನ್ ನೇಮ್ ಡೇಟಾನ ನೀವು ಪರಿಶೀಲನೆ ಮಾಡಿ. ಅನ್ನೋನ್ ಸೋರ್ಸಿಂದ ಬರುವಂಥ ಮೇಲನ್ನು ಸ್ವೀಕಾರ ಮಾಡಬೇಡಿ ಅಥವಾ ಅದನ್ನು ಓದೋದಕ್ಕೂ ಹೋಗಬೇಡಿ, ಡಿಸ್ಕಾರ್ಡ್ ಮಾಡಿ. ಅನ್ನೋನ್ ಸೋರ್ಸಿಂದ ಬರುವಂಥ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಅನ್ನೋನ್ ವ್ಯಕ್ತಿಗಳು ಸೂಚಿಸುವಂಥ ಯಾವುದೇ ಆ್ಯಪನ್ನು ನಿಮ್ಮ ಮೇಲಲ್ಲಿ ಆ ಒಂದು ಲಿಂಕ್ ಬಂದಿದ್ದರೆ ಡೌನ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಕೂಡ ನೀವು ಮಾಡ್ಬೋದು. ಏನಪ್ಪ ಅಂತಂದರೆ, ಯಾವುದಾದ್ರೂ ಮೇಲ್ ನಿಮಗೆ ಸಂಶಯಾಸ್ಪದವಾಗಿ ಕಾಣಿಸಿದ್ರೆ ಆ ಒಂದು ಮೇಲ್ನ ಹೆಡರ್ನ ಕಂಪ್ಲೀಟಾಗಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಮೇಲೆ ಓಪನ್ ಸೋರ್ಸ್ ತಂತ್ರಾಂಶವನ್ನು ಬಳಸಿ ಆ ಹೆಡರನ್ನು ಕ್ರಾಸ್ ಚೆಕ್ ಮಾಡಿ. ಈ ಥರ ಅನಲೈಸ್ ಮಾಡಿದಾಗ ನಿಮಗೆ ಹೆಡರ್ ಒರಿಜಿನಲ್ ಅಥವಾ ಫೇಕ್ ಅಂತ ಗೊತ್ತಾಗುತ್ತೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಬಳಸುವಂಥ ಸಿಸ್ಟಮ್ನಲ್ಲಿ ಆ್ಯಂಟಿವೈರಸನ್ನು ಇನ್ಸ್ಟಾಲ್ ಮಾಡಿ.